ಚಿಂಟು ಯಾಕೋ ಹಿಂಗಿದ್ಯಾ? ನೋಡ ಕಿರಣ, ನಮ್ಮ ಅಜ್ಜಿ ಬೇರೆಯವ್ರ ಮನೆಗೆ ಹೋಗೈತಿ ಚಿಕನ್ ತಿನ್ನಕ್ಕೆ. ನನಗೂ ಚಿಕನ್ ತಿನ್ಬೇಕು. ಏನೋ ಮಾಡೋದು, ಇವತ್ತು ಭಾನುವಾರ ಅಲ್ತಾನೆ. ಅದಕ್ಕೇನು ಬಿಡ, ಮುಂದಿನ ವಾರ ತಿನ್ನಿವಿ. ನನಗೆ ಅವೆಲ್ಲ ಗೊತ್ತಿಲ್ಲ, ನನಗೆ ಚಿಕನ್ ಬೇಕಷ್ಟೇ. ಹಾಯ್ ಚಿಂಟು, ಯಾಕೋ ಹಿಂಗಿದ್ಯಾ? ಹೋಗಮ್ಮಿ ಅಮೃತ, ನನಗೆ ಬೇಜಾರಾಗ್ತೈತೆ. ನನಗೆ ಚಿಕನ್ ತಿನ್ಬೇಕಷ್ಟೇ. ನಮ್ಮ ಅಜ್ಜಿ ಮಾಡ್ಕೊಡಕ್ಕೆ ನಮ್ಮ ಅಜ್ಜಿ ಇಲ್ಲ. ನಾನೇನ್ ಮಾಡ್ಲಿ? ಚಿಕನ್ 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 ಅಂತ ಯಾವಾಗ್ಲೂ ಯಾವ್ದೋ ಫೋನ್ ಬರ್ತೈತಿರೋ. ಹಲೋ, ಚಿಂಟು, ನಾನು ಕಣ ಸವಿತಾ. ಹೇಳು ಸವಿತಾ. ನಮ್ಮ ಮನೆಗೆ ನಮ್ಮ ಅಮ್ಮರು ಚಿಕನ್ ಮಾಡಿಕ್ಕಿ ಏನೋ ಎಮರ್ಜೆನ್ಸಿ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟವ್ರೆ. ಬರ್ತೀರಾ ಚಿಕನ್ ತಿನ್ನಕ್ಕೆ? ಅಯ್ಯೋ ಅಮ್ಮಿ, ನೀನ್ ಕರಿಯೋದ್ ಹೆಚ್ಚ, ನನ್ ಬರೋದ್ ಹೆಚ್ಚ. ಈಗ್ಲೇ ಬರ್ತೀನಿ. ನಾನು, ಕಿರಣ ಮತ್ತೆ ಅಮೃತ, ಆಮೇಲೆ ಅಮ್ಮು ಬರ್ತೀವಿ. ಸರಿನಾ? ಸರಿ ಆಯ್ತು, ಬೇಗ ಬೇಗ ಬಂದ್ರಿ. ಈಗ್ಲೇ ಬಂದ್ವಿ. ಲೋ ಕೇಳಿಸ್ಕೊಂಡ್ರೇನೋ, ವೈದ್ಯ ಕೊಟ್ಟಿದ್ದು ಹಾಲು ಅನ್ನ, ರೋಗಿ ಬಯಸಿದ್ದು ಹಾಲು ಅನ್ನ. ನನಗೆ ಚಿಕನ್ ಚಿಕನ್ ಅಂತಿದ್ನ. ಸವಿತಾರ ಮನೆಗೆ ಚೆನ್ನಾಗಿ ಚಿಕನ್ ಮಾಡಾರಂತೆ. ನಡೀರಿ ನಡೀರಿ, ಹೋಗೋಣ, ತಿನ್ಕೊಂಬರೋಣ. ಚಿಕನ್ ಸರಿ ಆಯ್ತು, ಬರ್ರಿ ಎಲ್ಲರೂ ಹೋಗೋಣ. ಸರಿ ಸರಿ ಬಾರೋ, ಬೇಗ ಹೋಗೋಣ. ಆಮೇಲೆ ಎಲ್ಲ ತಿನ್ಬಿಟ್ಟರು. ಅವ್ರ ಮನೆಗೆ ಯಾರು ಇಲ್ವಂತೆ ಕಣ, ನಾವೇ ಹೋಗಿ ತಿನ್ನದ್ ನಡಿ. ಎಷ್ಟೊತ್ತಾಯ್ತು ಇವ್ರು ಬರ್ತೀನಿ ಅಂತ ಹೇಳಿ, ಇನ್ನೂ ಬಂದಿಲ್ಲ. ಆಯಮ್ಮಿ, ಬಂದ್ಬಿಟ್ವಿ. ಒಡಗ್ ಬೇಗ ಚಿಕನ್ ಇಕ್ಕ ಬರೋದು. ತೂ ನಿನ್ ಬಾಯಿಗೆ ಇಟ್ಟಾಕ ಬರ್ತಿದಂಗೆ ಚಿಕನ್ ಚಿಕನ್ ಅಂತೆ. ಮೊದ್ಲು ಕೈ ತೊಳ್ಕೊಂಡ್ ಬರೋದು. ಸವಿತಾ, ಯಾಕೆ ಹಿಂಗ ಆಡ್ತೀಯ? ಕೈ ಕಾಲು ತೊಳ್ಕೊಂಡೆ ಬಂದಿರೋದಲ್ಲಿ. ನನ್ ನೋಡು, ನನ್ ಕೈ ಒಂದ್ ಸ್ವಲ್ಪನೂ ಕೊಳೆ ಆಗಿಲ್ಲ, ಏನಿಲ್ಲ. ಓಡಾಗಿ ಇಟ್ಕೊಂಬ ಫಸ್ಟ್. ಅಮ್ಮ ಸವಿತಾ, ಫಸ್ಟ್ ಓಡಾಗಮ್ಮ ಇಟ್ಕೊಂಬ. ಇವನಂತೂ ಬೇಕಾದ್ರೆ ಈಗ ಬಿಟ್ರೆ ಎಲ್ಲ ಇವನೇ ಖಾಲಿ ಮಾಡ್ತಾನೆ. ಸರಿ ಆಯ್ತು, ಎಲ್ಲಾರು ಕುತ್ಕೊಳ್ರಿ. ಯೋ ಅಮ್ಮಿ, ಅಮ್ಮು, ಯೋ ಅಮೃತ, ಈಗಲೇ ಹೇಳ್ತೀನಿ, ಏನೊಂದು ಚಿಕನ್ ಜಾಸ್ತಿ ಹಾಕೊಂಡು ತಿಮ್ಮಲ್ಲ ಅಂತ ವಾಪಸ್ ಇಟ್ರೆ ಅಷ್ಟೇ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಹೇಳ್ರಿ, ಇಲ್ಲಾಂದ್ರೆ ನನ್ನ ತಟ್ಟೆಗೆ ಹಾಕ್ರಿ, ನಾನು ತಿಂತೀನಿ. ನೀನೇ ತಿಂದಿವೆ, ಸುಮ್ಮನಿರೋ ಮಾರಾಯ. ಸವಿತಾ ಇಟ್ಕೊಂಬರ್ಲಿ ಇನ್ನು. ಅಮ್ಮಿ, ಸವಿತಾ ಇನ್ನು ಅಡಿಗೆ ಮಾಡಿಲ್ವೇ? ಎಷ್ಟೊತ್ತಾತು, ಹೋಗಿ ನೀನು ಒಳಕ್ಕೆ. ಅಪ್ಪ ಸ್ವಾಮಿ ತಂದೆ ಇರು. ಯಾರು ನಾಚಿಕೆಬೇಡ್ರಿ, ಚೆನ್ನಾಗಿ ಊಟ ಮಾಡ್ಬೇಕಂಗ. ನೀನೇನು ಯೋಚನೆ ಮಾಡ್ಬೇಡ ಸವಿತಾ, ನಾ ಹೊಟ್ಟೆ ತುಂಬಾ ತಿನ್. ಇವಾಗ ನೋ ಡಿಸ್ಟರ್ಬ್ ಮೀ. ನಿನ್ ಪಾಡಿ ನೀನ್ ಕೆಲಸ ಮಾಡ್ಕೊ ಹೋಗು, ಇಲ್ಲ ನೀನು ಕುತ್ಕೊಂಡು ತಿನ್ನು. ನಮ್ಗೆ ತಿಮ್ಮಕ್ ಬಿಡು ಅಷ್ಟೇ. ಎಲ್ಲ ಇವನ ನಮ್ಮ ಮನೆಗೆ ಚಿಕನ್ ತಿನ್ ಬಾರೋ ಅಂತ ನಾನ್ ಕರೆದ್ರೆ ನಿಮ್ಗೆ ನೀವು ಒಳಕ್ ಹೋಗಂತೀಯ. ನೋ ಡಿಸ್ಟರ್ಬ್ ಮೀ ಅಂತೀಯ, ಮಾಡ್ತೀನಿ ನಿನಗೆ. ಯೋ, ಕರ್ದು ಊಟಕ್ಕೆ ಇಕ್ಕದಲ್ಲ, ಊಟ ತಿನ್ಬೇಕಾರೆ ಮಾತಾಡ್ಸಿದ್ರೆ ಮಹಾಪಾಪ. ಸರಿಯಪ್ಪ, ತಿನ್ರಿ. ಆಹಾ, ಸೂಪರ್ ಲೆಗ್ ಪೀಸು. ಅಲ್ಲೋಡಮ್ಮಿ, ಅಮ್ಮು, ಕಿರಣ, ಲೆಗ್ ಪೀಸ್ ಸಿಕ್ತು ಅಂತಂದ್ಬಿಟ್ಟು, ಚಿಕನ್ ಸಿಕ್ತು ಅಂತಂದು ಮಾತೆ ಹೊಳ್ತಿಲ್ಲ, ಸುಮ್ಮನೆ ಕೂಕೊಂಡವನಿ. ಲೋ, ನೀನ್ ಆ ಕಡೆ ಕೂಕೊಂಡಿದ್ಯಾ, ಸುಮ್ಮನೆ ತಿನ್ಲ, ನನ್ನ ತಿನ್ನಕ್ ಬಿಡು. ಸವಿತಾ, ಏನೋ ಚಿಂಟು, ಇನ್ನೊಂದ್ ಲೆಗ್ ಪೀಸ್ ಐತೆ. ಅಪ್ಪ, ಇರೋವೆಲ್ಲ ಹಾಕಿದೀನಿ ಕಣ, ನನ್ಗೆ ತಿಮ್ಮಕ್ಕಿಲ್ಲ, ಸುಮ್ಮನೆ ತಿನ್ನ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಭಾನುವಾರ ಅಲ್ಲ, ನಮ್ ಸವಿತಾರ ಮನೆಗೆ ಬಂದ್ಬಿಟ್ಟು ಚೆನ್ನಾಗಿ ಚಿಕನ್ ಬರೆಸ್ತಾ ಇದ್ದೀನಿ. ಸಖತ್ತಾಗೈತೆ ಮಾತ್ರ, ಅಡುಗೆ ಮಾತ್ರ. ನಾನಂತೂ ಸಖತ್ತು ಖುಷಿಯಾಗ್ಬಿಡ್ತಪ್ಪ. ಚಿಕನ್ ತಿಮ್ಮಂಗ ಆಗ್ಬಿಟ್ಟಿದ್ ಮತ್ತೀಗ ನನಗೆ. ನಮ್ಮ ಅಜ್ಜಿ ಬೇರೆ ಶ್ರಾವಣ ಅದು ಇದು ಅಂತ ಮಾಡಿರ್ತಿಲ್ಲ. ಇವತ್ತಂತೂ ಸಖತ್ ಖುಷಿ ಆಯ್ತು. ನಿಮ್ಗೂ ಇಷ್ಟನಾ ಚಿಕನ್ನು? ಬೇಗ ಬರ್ರಿ, ಇನ್ನೂ ಐತಿ. ಹಾಗೆ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನಮಗೆ ಸಪೋರ್ಟ್ ಮಾಡಿ. ಬಾಯ್.